ಗಡ ಗಡ ಬಟ್ಟೆ ತೊಳ್ಕೊಂಡು ಮನೆಗೆ ಹೋಗ್ಬಿಡೋಣ, ಟೈಮಾಗಿ ಹೋಗ್ಬಿಡೈತೆ. ಈಗ ನಾವು ಬಂದಿದ್ದು ಮತ್ತೆ ಲೇಟಾಗಿ ಬಂದೇವಲ್ಲ, ಬೇರೆ ಟೈಮ್ ಬೇರೆ ಆಗ್ಬಿಟ್ಟೈತೆ. ನಮ್ಮ ಮನೆ ಸುಡ್ಗಾಡು ಮಕ್ಕಳು ಹುಡ್ರು ಒಂಚೂರು ಅವು ಊಟ ಹಾಕಿ ತಿನ್ನೋದಿಲ್ಲ ನೋಡು, ನಮಗೋಸ್ಕರನೇ ಕಾಯ್ತಾ ಇರ್ತವೆ. ಅಮ್ಮ ಬರಲಿ, ಅಮ್ಮ ಬಂದಮೇಲೆ ಹಾಕ್ಕೊಡ್ಲಿ ಅಂತ. ಒಂದು ಊಟ ಹಾಕಿ ತಿಂದ್ರೂ ನಾವೇನಾದ್ರು ಮಾಡ್ಬೋದು, ಆ ಊಟ ಹಾಕಿಂದು ತಿನ್ನೋದಿಲ್ಲ. ಅದಕ್ಕೆ ಬೇಗ ಬೇಗ ಹೋಗೋಣ. ನೀನು ಬಂದು ಲೇಟಾಗೋತು, ಮತ್ತು ನಿಮ್ಮ ಅತ್ತೇನು ಏನಂತಾಳೋ ಏನೋ ಗೊತ್ತಿಲ್ಲ, ನೀನು ಇಷ್ಟೊತ್ತು ಆಯಿತು ಅಂತೇಳಿ. ಮತ್ತು ನಾ ಸಿಕ್ಕೀನಿ ಅಂತ ನೀನು ನಿಮ್ಮ ಅತ್ತೆ ಹತ್ರ ಹೋಗಿ ಹೇಳಕ್ಕೆ ಹೋಗ್ಬೇಡ. ಕಡೆಗೆ ಅವಳು ದೇವ್ರು ಬಂದಂಗೆ ಆಡ್ತಾಳೆ, ಮೈ ಮೇಲಿಂದ ಬಂದ್ಬಿಟ್ಟೈತೆ ಅನ್ನೋ ಥರನೇ ಆಡ್ತಾಳೆ. ಹೋಗೋಗಿ ಅವಳ ಹತ್ರ ಹೋಗಿದೆಯಾ ಬಟ್ಟೆ ತೊಳೆಯೋಕ್ಕೆ ನೀನು, ನಿನ್ಗೆ ಯಾರು ಸಿಕ್ಕೇ ಇಲ್ವಾ ಅಂತ ಅಂತಾಳೆ. ಏನು ಹೇಳೋಕೆ ಹೋಗ್ಬೇಡ, ನಾನು ಸಿಕ್ಕಿದಾಗಲಿ ನಾನು ಮಾತಾಡಿದಾಗಲಿ ಏನು ಹೇಳೋಕೆ ಹೋಗ್ಬೇಡ, ಸುಮ್ಮನೆ ಬಟ್ಟೆ ತೊಳ್ಕೊಂಡು ಹೋಗೋಣ ಅಷ್ಟೇ. ಸರಿ ಅತ್ತೆ, ನಾನೇನು ಹೇಳೋಕೆ ಹೋಗಲ್ಲ. ನೀವು ಸಿಕ್ಕಿದಾಗಲಿ ನಾವು ಮಾತಾಡಿದಾಗಲಿ ಏನು ಹೇಳೋಕೆ ಹೋಗಲ್ಲ. ನನ್ನ ಪಾಡಿ ನನ್ನ ಬಟ್ಟೆ ತೊಳ್ಕೊಂಡು ಬಂದೆ ಅನ್ನೋ ಥರನೇ ಹೇಳ್ತೀನಿ ಬಿಡಿ. ನೀವು ಅಷ್ಟೇ, ಯಾವಾಗಾದರೂ ಸಿಕ್ಕಿದ್ರೆ ನಿಮ್ಮ ಸೊಸೆ ಸಿಕ್ಕಿದ್ಲು ಅಂತಲೂ ನೀವು ಹೇಳೋಕೆ ಹೋಗಬೇಡಿ. ಮತ್ತು ಸುಮ್ಮನೆ ಯಾಕೆ ನೀವು ಮತ್ತು ಅವರು ನಿಮಗೆ ಮತ್ತು ಅವರಿಗೆ ಮನಸ್ತಾಪ ಏನಕ್ಕೆ? ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿದ್ಬಿಡಿ. ನನ್ನಿಂದ ಯಾಕೆ ಪಾಪ ಮತ್ತು ನೀವು ಬೈಸ್ಕೊತೀರಾ ನಮ್ಮ ಅತ್ತೆ ಹತ್ರ ಅಲ್ವಾ? ನಾನು ಹೇಳಲ್ಲ, ನೀವು ಹೇಳಬೇಡಿ. ಬೇಗ ಬೇಗ ಬಟ್ಟೆ ತೊಳ್ಕೊಂಡು ಹೋಗೋಣ. ಅಡುಗೆ ಬೇರೆ ಮಾಡಿಲ್ಲ ಅತ್ತೆ, ನಾನು ಮಾಡಿಟ್ಟು ಬಂದಿಲ್ಲ. ಹೋಗಿ ಅಡುಗೆ ಬೇರೆ ಮಾಡಬೇಕು. ಅತ್ತೆ ಇನ್ನೇನಂತಾರೋ ಏನೋ ಗೊತ್ತಿಲ್ಲ, ಹೋದ ತಕ್ಷಣ ಮಾತ್ರ ನನಗೆ ಚೆನ್ನಾಗಿ ಬೈಯೋದಂತೂ ಗ್ಯಾರಂಟಿ. ಈಗ ನಾನು ಮನೆ ಬಿಟ್ಟು ಬಂದೆ ಸುಮಾರು ಹೊತ್ತಾಗೋಯ್ತು, ಅವರೇನು ಅಡುಗೆ ಮಾಡಿಲ್ಲ ಅಂತ ಇನ್ನೇನಂತಾರೋ ಏನೋ ಗೊತ್ತಿಲ್ಲ. ಬಿಡು, ನೀನು ಅಡುಗೆ ಮಾಡಿಟ್ಟು ಬರಲ್ಲ ಅಂದರೆ ನಿಮ್ಮ ಅತ್ತೆ ಮಾಡ್ಕಿತಾಳೆ ಬಿಡು. ನೀನು ಯಾಕೆ ಅಷ್ಟು ತಲೆ ಕೆಡ್ಸ್ಕಿತೀಯ? ನೀನು ಅಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀನು ಹಿಂಗಿದ್ರೆ ಬಟ್ಟೆ ತೊಳೆಗೆ ಬಂದಿದ್ದಾನೆ, ಎಲ್ಲ ಅಡುಗೆನಾರು ಮಾಡ್ತಾಳೆ ಬಿಡು. ನೀನೇನಕ್ಕೆ ಅದು ಮಾಡ್ತೀಯ, ಯೋಚನೆ ಮಾಡ್ತೀಯ? ಅವಳು ಎಂತಕ್ಕೆ ಬೈತಾಳೆ ನಿನಗೆ? ಏನು ಭಯಲ್ಲ ಏನಿಲ್ಲ, ಸುಮ್ಮನೆ ನಿನ್ನ ಬಟ್ಟೆ ತೊಳ್ಕೊಂಡು ನಿನ್ನ ಪಾಡಿ ನೀನು ಹೋಗು, ಗೊತ್ತಾಗತ್ತೆ ಅಂತ ಅಂತಾಳಂತ. ಅವಳು ಬೈದರೆ ನೀ ಅಂತ ಹೇಳೋಕೆ ಹೋಗ್ಬೇಡ, ಸುಮ್ಮನೆ ನಿನ್ನ ಪಾಡಿ ನೀನು ಅಡುಗೆ ಮಾಡು, ಸುಮ್ಮನಿರು. ಇನ್ನೇನು ಮಾಡ್ತೀಯ? ಜಾಸ್ತಿ ಮಾತಾಡಿರಿಗೆ ಏನು ಹೇಳೋಕ್ಕಾಗುತ್ತೆ? ಬಾಯಿ ಕೊಡೋಕ್ಕಾಗುತ್ತೆ? ಬಾಯಿ ಕೊಟ್ಟರೆ ಕಡೆ ನಮ್ಮದೇ ತಪ್ಪು ಅಂತ ಹೇಳ್ತಾರೆ. ಏನು ಮಾಡೋಕೆ ಹೋಗ್ಬೇಡ. ನೀನು ಹೊಸ ಹುಡುಗಿ, ಪಾಪ ಮದುವೆಗಿನ್ನೂ ಬಂದಿದೆಯೇ, ಈಗಲೇ ನೀನೆಲ್ಲ ಮಾತಾಡೋಕೆ ಹಿಡ್ಬಿಟ್ರೆ ಕಡೆಗೆ ನಿಂದೇ ತಪ್ಪು ಅಂತಾರೆ ಕಡೆಗೆ ಎಲ್ಲರೂ. ಅದಕ್ಕೆ ಈಗೇನು ಹೇಳೋಕೆ ಹೋಗ್ಬೇಡ, ಸುಮ್ಮನೆ ಇದ್ಬಿಡು. ನಿನ್ನ ಕೈಲಾದ ಕೆಲಸ ನೀನು ಮಾಡ್ಕಿದ್ದು ನೀನು ಸುಮ್ಮನೆ ನಿನ್ನ ಪಾಡಿ ನೀನು ನಿನ್ನ ಗಂಡ ಚೆನ್ನಾಗಿರ್ರಿ. ಹಾಂ ಅತ್ತೆ, ನಾನು ಹಾಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಅದಕ್ಕೆ ನಾನು ನನ್ನ ಪಾಡಿಗೆ ಸುಮ್ಮನೆ ಇದ್ಬಿಡ್ತೀನಿ. ಎಂಥದ್ದು ತಿರುಗಿಸಿ ಅಂತ ಏನೂ ಹೇಳೋಕ್ಕೆ ಹೋಗಲ್ಲ. ಯಾಕೆ ಬೇಕು ಸುಮ್ಮನೆ ಜಗಳ ಮನೇಲಿ ಅಂದ್ಬಿಟ್ಟು ನಾನು. ಮತ್ತು ಈಗ ನನ್ನ ಮನೆ ಬಂದು 1 ತಿಂಗಳೂ ಆಗಿಲ್ಲ, ಈಗಲೇ ನಾನು ಮಾತಾಡೋಕೆ ಹಿಡ್ದಂದ್ರೆ ನೋಡು ಸೊಸೆ ಬಂದಲು ಮಾತಾಡ್ತಾಳೆ ಅಂತಾರೆ, ಮತ್ತು ಜಗಳನೂ ಆಗುತ್ತಾ. ಯಾರೇ ನೋಡ್ರು ನಮ್ಮದೇ ತಪ್ಪು ಅಂತ ಹೇಳ್ತಾರೆ. ನಾವು ಅದ್ರಿಗೂ ಇಷ್ಟಪಟ್ಟು ಮದುವೆ ಮಾಡ್ಕೊ ಬಂದ್ಬಿಟ್ಟಿನ. ಅದಕ್ಕೆ ನಮ್ಮ ಅತ್ತೆ ಕಂಡಿಗೆ ಸೇರಿದ್ರೆ ನೋಡು, ನಾಯಿ ಕಣ್ಣಾಗೆ ಮಾಡ್ತಾರೆ ನನ್ನನ್ನು. ನಾನು ಎಂತ ಮಾಡೀನಿ ಅಂತ ಗೊತ್ತಿಲ್ಲ. ಏನೂ ಮಾಡೋಕ್ಕೆ ಬರಲ್ಲ ಅತ್ತೆ. ನಮ್ಮ ಹಣೆ ಬರೋ ಸರಿ ಇಲ್ಲ ಅಂದರೆ ಹಿಂಗೆ ಆಗ್ತೈತಿ. ಅಂತ ಮಾಡೋಣ ಹೇಳ್ರಿ, ಏನಾರು ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊ ಹೋಗೋದು. ಇನ್ನೇನು ಮಾಡೋಕ್ಕೆ ಬರ್ತೈತೆ? ಅಪ್ಪೇ ನೀನು ಭಾಳ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ಅಪ್ಪೇ. ನಿನ್ನ ಪಾಡಿ ನೀನು ಚೆನ್ನಾಗಿರು. ಎಲ್ಲರಿಗೂ ಒಂದೊಂದು ಟೈಮ್ ಅನ್ನೋದು ಬಂದೇ ಬರುತ್ತೆ. ಇವತ್ತು ಅವ್ರದ್ದೇ, ನಾಳೆ ನಿನ್ನ ಟೈಮು ಬರುತ್ತೆ. ನೀನು ಆರಾಮಾಗಿರು, ಏನು ಯೋಚನೆ ಮಾಡೋಕ್ಕೆಲ್ಲ ಹೋಗಬೇಡ. ನಿಮ್ಮ ಅಪ್ಪ ಅಮ್ಮಗೆಲ್ಲ ಈಗಲೇ ಕಾಲ್ ಮಾಡಿ ಎಲ್ಲ ವಿಷಯನೂ ಹೇಳೋಕೆ ಹೋಗ್ಬೇಡ. ಹೆಣ್ಮಕ್ಳು ಜೀವನನೇ ಹಿಂಗೆ, ಮದುವೆ ಮಾಡ್ಕೊ ಬಂದಮೇಲೆ ಎಲ್ಲದನ್ನೂ ಅನುಭವಿಸ್ಬೇಕಪ್ಪೇ. ನಿಮ್ಮ ಅಪ್ಪ ಅಮ್ಮಗೆ ಹೇಳಿದ್ರಂದರೆ ಅವರು ಬೇಜಾರು ಮಾಡ್ಕೋತಾರೆ. ಈಗೇನು ನೀನು ಇಷ್ಟಪಟ್ಟು ಮಾಡ್ಕೊ ಬಂದೀಯ, ಮತ್ತು ಅವರು ಹೇಳ್ತಾರೆ ನಿನಗೆ ಇಷ್ಟಪಟ್ಟು ಮಾಡ್ಕೊಂಡು ಹೋಗಿ ಹೋಗು, ನಮಗೇನು ಹೇಳ್ತೀಯ ಅಂತಲೇ ಹೇಳೋದು. ನಿಂಗೇನು ಬುದ್ಧಿ ಹೇಳಿ ಅಥವಾ ನಿಮ್ಮ ಅತ್ತಿಗೆ ಬಂದೇನು ಜೋರೇನು ಮಾಡೋದಿಲ್ಲ. ಸುಮ್ಮನೆ ಎಂತಕ್ಕೆ ಎಲ್ಲರ ಕಣ್ಣಿಗೂ ಕಾಡಾಕಿ ಬೇಡ ಬಿಡು. ನಿನ್ನ ಪಾಡಿ ನಿನ್ನ ಕೆಲಸ ಮಾಡು, ನೀನು ಸುಮ್ಮನಿರು. ಈಗ ಹೆಂಗಿದ್ರು ನಾದಿನಿ ಬರ್ತಾಳಲ್ಲೇ, ಗೊತ್ತಾಗತ್ತೆ ಹೆಂಗಿರ್ತಾಳೆ ಹೆಂಗೆ ಮಾಡ್ತಾಳೆ ಅಂತ. ನೀನು ಏನಕ್ಕೆ ಯೋಚನೆ ಮಾಡ್ತೀಯ? ಬಿಟ್ಟಾಕೋಪಿ, ಯೋಚನೆ ಮಾಡಬೇಡ. ಬೇಗ ಬಟ್ಟೆ ತೊಳ್ಕೊ ಹೋಗೋಣ, ಟೈಮ್ ಬೇರೆ ಆಗೋತು. ಇನ್ನೇನು ಕಾದತ್ತೋ ಮನೇಲಿ. ಹಾಂ ಅಲ್ಲ, ನಮ್ಮನೆ ಸೊಸೆ ಇಷ್ಟೊತ್ತಾದರೂ ಬರಲಲ್ಲ, ಎಲ್ಲಿ ಹೋಗೋಣ ಹಂಗಾರೆ? ಬಟ್ಟೆ ತೊಳಕ್ಕೆ ಹೋಗ್ತೀನಿ ಅಂತ ಒಂದು ಬೆಳಗ್ಗೆ ಹೋಗ್ಯಾಳೆ, ಈಗ ನೋಡ್ರೆ 12:30 ಆಗುತ್ತೆ. ಅದು ಯಾವಾಗ ಬರ್ತಾಳೆ, ಯಾವಾಗ ಊಟ ಮಾಡ್ತೀವಿ, ಎಲ್ಲರಿಗೂ ಊಟಕ್ಕೆ ಮಾಡಿ ಹಾಕ್ತಾಳೆ, ಎಂತ ಮಾಡ್ತಾಳೆ ಹಂಗಾದ್ರೆ? ಈಗ ಇಷ್ಟೊತ್ತು ಬೇಕಾ ಬಟ್ಟೆ ತೊಳೆಯಕ್ಕೆ? ಹಂಗಾದ್ರೆ ನಾವೆಲ್ಲ ಎಷ್ಟು ಬೇಗ ಬೇಗ ಬಟ್ಟೆ ತೊಳ್ಕೊ ಬರ್ತಿದ್ವಿ. ಇವಳು ನೋಡ್ರೆ ಒಂದು ಅರ್ಧ ಒಪ್ಪತ್ತು ಬಟ್ಟೆ ತೊಳೆಯೋಕ್ಕೆ ಮಾಡಿಬಿಟ್ರೆ ಬೇರೆ ಕೆಲಸ ಯಾವಾಗ ಮಾಡ್ತಾಳೆ ಇವಳು? ನಾನು ಆಗಿಂದ ರೋಡ್ ಕಾದು ಕಾದು ಸಾಕಾಗುತ್ತೆ. ಈಗ ಬರ್ತಾಳೆ, ಆಗ ಬರ್ತಾಳೆ, ಅಡುಗೆಗೆ ಅಂತರೂ ಮಾಡ್ತಾಳೆ ಅಂತ ನೋಡಿದ್ರೆ 12:30, 1 ಗಂಟೆ ಆದರೂ ಬರಲ್ಲ. ಮುಸುಳಿಗೆ ಇಷ್ಟು ಬೆಂಕಿ ಹಾಕ ಎಷ್ಟು ಹೊತ್ತ ಕಾಯ್ಬೇಕಂಗಾದ್ರೆ ನಾವು? ನನ್ನ ಮಗಳು ಬೇರೆ ಬರ್ತಾಳೆ ಪಾಪ, ಅಷ್ಟು ದೂರದಿಂದ ನನ್ನ ಮಗಳು ಬಂದು ಇವಳು ಊಟಕ್ಕೋಸ್ಕರ ಕಾತ್ಕೊ ಕೂತ್ಕೋಬೇಕಾ ಎಂಥದೇನ? ಇವಳು ಇನ್ನೂ ಬಂದಿಲ್ಲ. ನಾನು ಬೆಳಿಗ್ಗೆನೇ ಹೇಳಿನಿ ನನ್ನ ಮಗಳು ಬರ್ತಾಳೆ, ಊಟಕ್ಕೆಲ್ಲ ಮಾಡಿ ಹಾಕ್ಬೇಕು ಅಂತ. ನೋಡು, ಒಂಚೂರಾರು ಸೊನ್ನಿಲ್ಲ ಸರ್ಪಿಲ್ಲ, ಹೆಂಗೆ ಮಾಡ್ತದಂತ ಹೇಳೈತೆ ನಂಗೆ ಗೊತ್ತು ತಾನೆ. ಗೊತ್ತಿದ್ರು ನೋಡಿ ಇಷ್ಟೊತ್ತಾದ್ರೂ ಬಟ್ಟೆ ತೊಳ್ಕೊ ಬಂದಿಲ್ಲ. ಇರೋದು 4 ಬಟ್ಟೆ, ಅವಳಗಂಡದ 1 ಜೊತೆ 2 ಜೊತೆ ಬಟ್ಟೆ, ನಮ್ದೊಂದು 2 ಜೊತೆ ಬಟ್ಟೆ. ಅದು ತೊಳ್ಕೊ ಬರೋಕ್ಕೆ ಇವಳಿಗೆ ಇಷ್ಟೊತ್ತು ಬೇಕಾಗಂಗಾದ್ರೆ?
ಬರ್ಲಿ ಬರ್ಲಿ ಬಟ್ಟೆ ತೊಳ್ಕೊ ಬರ್ಲಿ ಅವಳಿಗೆ ಐತೆ ಇಷ್ಟೊತ್ತು ಬೇಕಂಗಾರೆ ಬಟ್ಟೆ ತೊಳ್ಕೊಬರೋಕೆ ಒಂದು ಮಧ್ಯಾಹ್ನ ಆಯ್ತು ಬಂದ್ರೆ ಮಾತ್ರ ನಾನಂತೂ ಸುಮ್ಮನಿರಲ್ಲ ಸರಿಯಾಗಿ ಹೇಳ್ತೀನಿ ಏನಂಗೆ ಒಂದು ಊಟಕ್ಕೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಇಷ್ಟೆಲ್ಲ ಲೇಟ್ ಆಗತ್ತಂದ್ರೆ ಊಟಕ್ಕೆ ಮಾಡಿ ಹೋಗ್ಬೇಕಿತ್ತು ಹಂಗೆ ಹೋಗ್ಯಾಳೆ ಬರ್ಲಿ ಮನೆಗೆ ಏನಿದೇನು ಇವ್ರ ಅಪ್ಪನ ಮನೆ ಅಂತ ಅನ್ಕೊಬಿಟ್ಟಾಳ ಏನ ಯಾವ ಬೇಕಾದ್ರೂ ಊಟಕ್ಕೆ ಮಾಡಿ ಹಾಕ್ಬೋದು ಯಾವ ಬೇಕಾದ್ರೂ ತಿನ್ಬೋದು ಯಾವ ಬೇಕಾದ್ರೂ ಕೆಲಸ ಮಾಡ್ಬೋದು ಅಂತ ಬಂದು ಮದುವೆ ಮಾಡ್ಕಿ ಬರೋದು ಗೊತ್ತಾಗುತ್ತೆ ಟೈಮ್ ಸರಿ ಎಲ್ಲ ಮಾಡೋದು ಗೊತ್ತಾಗೋದಿಲ್ಲ ಇವರಿಗೆಲ್ಲ ನಾವೇ ಹೇಳ್ಕೊಡ್ಬೇಕು ಅವು ಅಪ್ಪನ ಮನೆಯಿಂದ ಕಲ್ತ್ಕೊ ಬರಕ್ಕಾಗಲ್ಲ ಇದೇನ ಅವ್ರ ಅವ್ವ ಇವಳಿಗೆ ಕಲ್ಸಿರೋದು ಬರೀ ಕಾಲೇಜಿಗೆ ಹೋಗೋಣ ಮನೆ ಬರೋಣ ಇಷ್ಟೇ ಮಾಡ್ಯಾಳೆ ಅನ್ಸುತ್ತೆ ಒಂದು ಕೆಲಸ ಕರೆಕ್ಟ್ ಟೈಮಿಗೆ ಸರಿ ಮಾಡೋದಿಲ್ಲ ಬರ್ಲಿ ಇವತ್ತು ಐತೆ ಅವಳಿಗೆ ಅಲ್ಲ ಅತ್ತೆ ಬಟ್ಟೆ ನಾವು ಅಲ್ಲೇ ತೊಳ್ದು ಅಲ್ಲೇ ಒಣಸ್ ಬಂದವಲ್ಲ ಯಾರು ಬಟ್ಟೆ ಎತ್ಕೊ ಹೋಗೋದಿಲ್ಲ ತಾನೆ ಮತ್ತು ನಂಗೆ ಬೈದು ಹಾಕ್ಬಿಡ್ತಾರ ಏನಕ್ಕೆ ಬಟ್ಟೆ ಅಲ್ಲೇ ಒಣಸ್ ಬಂದಿ ಅಂತೇಳಿ ಮತ್ತು ಯಾರಾದರೂ ಎತ್ಕೆ ಹೋಗ್ಬಿಡ್ತಾರ ಎಂಥದ್ದೇನಲ್ಲ ಅತ್ತೆ ಇಲ್ಲ ಕಣಮ್ಮ ನಾವೆಲ್ಲ ಬಟ್ಟೆ ತೊಳೆದು ಅಲ್ಲೇ ಒಣಸೇ ಬರೋದು ಮತ್ತು ಮನೆ ತಗೊಬಂದೆಲ್ಲ ಒಣಸೋದಿಲ್ಲ ಈ ಒದ್ದೆ ಬಟ್ಟೆ ಹೊತ್ಕೊ ಬರೋಕ್ಕಾಗತ್ತೆ ಮಾಡಿ ತಲೆನೋವು ಬಂದ್ಬಿಡ್ತೈತಿ ನಾವಲ್ಲೇ ಒಣಸ್ಬತ್ತೀವಿ ಇಲ್ಲಿ ಒಳಗಡೆಯಿಂದ ಒಂದು ರೋಡ್ ಐತೆ ಹಂಗಿಂದ ಹೋದರೆ ನಮ್ಮ ಮನೆಗೆಲ್ಲ ಹತ್ತಿರ ಆಗುತ್ತೆ ನಿಮ್ಮ ಮನೆಗೂ ಹತ್ತಿರ ಆಗ್ತೈತಿ ಆ ರೋಡ್ ತೋರಿಸ್ದಂತೆ ನೀನು ಕಡೆಗೆ ಬೇಕಾದ್ರೆ ನೀನು ಬಟ್ಟೆ ತೆಗಿಬೇಕಾದ್ರೆ ಅದೇ ರೋಡಾಗೆ ಬರ್ಬೋದಂತೆ ಹತ್ತಿರ ಐತಿ ಕೆರೆ ದೂರ ಏನಿಲ್ಲ ಬಟ್ಟೆ ತಕ್ಕೊಂಡು ಹೋಗ್ಬೇಕಾದ್ರೆ ಹುಷಾರಿಂದ ತಕ್ಕೊಂಡು ಹೋಗು ಇದು ಮುಳ್ಳುಗಳು ಇರ್ತವೆ ಕಸ ಗಿಸ ಇರ್ತವೆ ನೋಡ್ಬಿಟ್ಟು ತಕ್ಕೊಂಡು ಹೋಗು ಯಾರೇನು ಎತ್ಕೊಂಡು ಹೋಗೋದಿಲ್ಲ ಎಲ್ಲರೂ ಬಟ್ಟೆ ತೊಳಕ್ಕೆ ಬಂದ್ರೆ ಅಲ್ಲೇ ಬಟ್ಟೆ ಒಣಸೋದು ಬೇರೆ ಕಡೆ ಎಲ್ಲೂ ಒಣಸೋದಿಲ್ಲ ನೀನೇನು ತಲೆ ಕೆಡಿಸ್ಕೋಬೇಡ ನಿಮ್ಮ ಅತ್ತಿಗೂ ಗೊತ್ತು ಬಿಡು ನಿಮ್ಮ ಅತ್ತಿಗೇನು ಗೊತ್ತಿಲ್ಲದೆ ಇರೋದೇನಲ್ಲ ಸರಿ ಅತ್ತಾರೆ ಹಾಗಾದ್ರೆ ನಾನು ಆಮೇಲೆ ಬಂದ್ಬಿಟ್ಟು ಬಟ್ಟೆ ಎತ್ಕಿ ಹೋಗ್ತೀನಿ ಮತ್ತು ಒಂದು 4-4:15 ಹಿಂಗೆ ಬಂದರೆ ಒಣಗಿರ್ತಾವಲ್ಲ ಬಟ್ಟೆ ಎತ್ಕೊಂಡು ಮನೆಗೆ ಹೋಗ್ತೀನಿ ಹಂಗಾದ್ರೆ ಈಗ ಮನೆಗೆ ಹೋಗಿ ಫಸ್ಟು ಅಡುಗೆ ಮಾಡ್ಬೇಕತ್ತೆ ಇಲ್ಲಾಂದ್ರೆ ನಮ್ಮ ಅತ್ತಿಗೆ ಏನೈತೆ ಮನೆಗೆ ಹೋದ್ಮೇಲೆ ಏನಾದರೂ ಹೇಳ್ತಾರೆ ನಂಗೆ ಗೊತ್ತು ಅತ್ತೆ ಸರಿ ಹಾಗೆ ಮಾಡು ಎತ್ಕೊಂಡು ಹೋಗು ಮನೆಗೆ ಹೋಗಿ ಫಸ್ಟ್ ಅಡುಗೆ ಮಾಡು ನಿಮ್ಮ ಮತ್ತೆ ಏನು ಅಂದರೆ ಏನೋ ಅನ್ನಕ್ಕೆ ಹೋಗ್ಬೇಡ ನೀನು ಪಾಡಿ ನೀನು ಅಡುಗೆ ಮಾಡ ಬಡ್ಸು ಏನೂ ಮಾಡೋಕ್ಕಾಗೋದಿಲ್ಲ ಬಂದ್ಬಿಟ್ಟು ಎತ್ಕೊಂಡು ಹೋಗು ಆಮೇಲೆ ಓಹೋ ಬಂದ್ಯಾ ಬಾ 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 ನಾನು ಇಲ್ಲ ಈ ಕಡೆ ರೋಡಲ್ಲಿ ಬರ್ತೀಯನೋ ಅನ್ಕೊಂಡಿದ್ದೆ ನೋಡ್ರಿ ಈ ರೋಡಿಗೆ ಬಂದ್ಯಾ ಸರಿ ಬಾ 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 ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ ಬಾ ಹಾಂ ಅತ್ತೆ ಹಿಂಗೆ ಹತ್ತಿರ ಆಗ್ತೈತೆ ಅಂತ ಹಿಂಗೆ ಬಂದ್ಬಿಟ್ಟೆ ಅಲ್ಲೇ ಬಟ್ಟೆ ಒಣಸ್ಬಿಟ್ಟು ಬಂದೆ ಅತ್ತೆ ಅಲ್ಲ ಇಷ್ಟು ಲೇಟಾಗಿ ಬಂದಿದ್ಯಲ್ಲ ಮಧ್ಯಾಹ್ನ ಊಟಕ್ಕೆ ಹೆಂಗೆ ಮಾಡ್ತೀಯ ಟೈಮ್ ನೋಡ್ರೆ 12:30 1 ಗಂಟೆ ಆಗ್ತೈತಿ ನೀನು ಎಷ್ಟೊತ್ತಿಗೆ ಊಟಕ್ಕೆ ಮಾಡಿ ಹಾಕೊಳ್ಳಿ ನೀನು ನಾನು ಬೆಳಿಗ್ಗೆನೇ ಹೇಳಲಿಲ್ಲ ನನ್ನ ಮಗಳು ಬರ್ತಾಳೆ ಊಟಕ್ಕೆ ಮಾಡಬೇಕು ಅಂತೇಳಿ ನೀನು ನೋಡಿದ್ರೆ ಬಟ್ಟೆ ತೊಳೆಯೋಕೆ ಇಷ್ಟೊತ್ತು ಬೇಕಾ ಹಾಗಾದ್ರೆ ಇದನ್ನೇ ನಾನು ನೀನು ಕಲ್ತ್ಕೊಂಡು ಬಂದಿರೋದು ಒಂದು ಬಟ್ಟೆ ತೊಳೆಯೋಕೆ ಹೋದರೆ ಒಂದು 2 ತಾಸು 3 ತಾಸು ಬೇಕಾ ಇರೋ 4 ಬಟ್ಟೆ ತೊಳೆದು ಬರೋಕ್ಕೆ ನಾನು ಬೆಳಿಗ್ಗೆನೇ ಹೇಳೀನಿ ಮಧ್ಯಾಹ್ನಕ್ಕೆ ಊಟಕ್ಕೆ ಮಾಡಿಡು ನನ್ನ ಮಗಳು ಬರ್ತಾಳೆ ಅಂತ ನೀನು ನೋಡ್ರೆ ಬಟ್ಟೆ ಎತ್ಕೊಂಡು ಕೆರೆಗೆ ಹೋಗ್ಬಿಟ್ಟಿಯೆ ಹೋದ್ರೆ ಬಟ್ಟೆ ತೊಳ್ಕೊಂಡು ಜಲ್ದಿ ಬಟ್ಟೆ ತೊಳ್ಕೊ ಬರ್ಬೇಕು ತಾನೆ ಎಂತಕ್ಕೆ ಇಷ್ಟು ಲೇಟ್ ಮಾಡಿದ್ಯಾ ಹೋಗಲ್ಲ ಅಡುಗೆ ಮಾಡಬೇಕು ಫಸ್ಟ್ ಹೋಗಿ ಅಡುಗೆ ಮಾಡಿ ಊಟಕ್ಕೆಲ್ಲ ರೆಡಿ ಮಾಡು ನನ್ನ ಮಗಳು ಬರೋ ಅಷ್ಟೊತ್ತಿ ಅಡುಗೆ ರೆಡಿಯಾಗಿರ್ಬೇಕು ನೋಡು ಮತ್ತೆ ಸರಿ ಆಯಿತು ಅತ್ತೆ ಬೇಗ ಅಡುಗೆಗೆ ರೆಡಿ ಮಾಡಿಬಿಡ್ತೀನಿ ಅವ್ರು ಬರೋ ಅಷ್ಟೊತ್ತಿಗೆ ಊಟಕ್ಕೆಲ್ಲ ರೆಡಿ ಮಾಡಿಬಿಡ್ತೀನಿ ಅತ್ತೆ ಸರಿ ಆಯ್ತು ಬೇಗ ಅಡುಗೆ ಮಾಡು ನನ್ನ ಮಗಳು ಬರ್ತಾಳೆ 1-2 ಗಂಟೆ ಹಿಂಗೆ ಬರ್ತಾಳೆನಾ ಅವಳು ಮತ್ತೆ ಹಸ್ಕು ಬಂದಿರ್ತಾಳೆ ಪಾಪ ಬೇಗ ಅಡುಗೆ ಮಾಡಿ ಹಾಕು ಅವಳಿಗೆ ಅವಳು ಬರೋ ಅಷ್ಟೊತ್ತಿಗೆ ಅಡುಗೆ ರೆಡಿ ಆಗಿರಲಿ ಮತ್ತೆ ಮೀನು ನಿಮ್ಮ 1 kg ಮೀನು ತಂದರೆ ಮೀನು ಸಾಂಬಾರು ಮಾಡಿ ಮೀನು ಫ್ರೈ ಮಾಡು ಅವಳಿಗೆ ಮೀನು ಸಾಂಬಾರು ಮೀನು ಫ್ರೈ ಅಂದರೆ ತುಂಬ ಇಷ್ಟ ಮತ್ತು ಚಲೋ ಮಾಡಾಕು ಮನುಷ್ಯರು ತಿನ್ನಂಗೆ ಮಾಡು ಹೆಂಗೆಲ್ಲ ಮಾಡಬೇಡ ಹೆಂಗೆಲ್ಲ ಮಾಡಿದ್ರೆ ನನಗೆ ಸರಿಯಾಗಿ ಉಗ್ಗಿಸ್ಕೊಂತೀಯ ಮತ್ತೆ ಚೆನ್ನಾಗಿ ಮಾಡು ಸರಿನಾ ಸರಿ ಆಯಿತು ಅತ್ತೆ ಮಾಡ್ತೀನಿ